IBPS ಇದು ಬ್ಯಾಂಕ್ ಸಂಬಂಧಪಟ್ಟಂಥ ಜಾಬ್ಸ್ಗಳಿಗೆ ಆಥರೈಸ್ಡ್ ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆನವರು ಈಗ ಹಲವು ಬ್ಯಾಂಕ್ಗಳಿಗೆ ಬೇಕಾಗಿರುವಂಥ ಪ್ರೊಬೇಷನರಿ ಆಫೀಸರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಹೇಳಿ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ಅವರು ಸ್ಪೆಷಲಿಸ್ಟ್ ಆಫೀಸರ್ಸ್ ಅಂತಲೂ ಕರೆದಿದ್ದಾರೆ. ಅದನ್ನು ನಾನು ಮತ್ತೊಂದು ವಿಡಿಯೋನಲ್ಲಿ ಸಪ್ರೇಟಾಗಿ ಹೇಳ್ತೇನೆ. ಈಗ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು ಪ್ರೊಬೇಷನರಿ ಆಫೀಸರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ. ಇದಕ್ಕೆ ಲಾಸ್ಟ್ ಡೇಟ್ ಇರೋದು 21 ಆಗಸ್ಟ್ 2024. ಇದು ಆಫೀಸರ್ಸ್ ಪೋಸ್ಟ್ ಆಗಿರುತ್ತೆ. 21 ಆಗಸ್ಟ್ ಲಾಸ್ಟ್ ಇದೆ. ನಿಮಗೆ ಈ ಥರದ ವಿಡಿಯೋಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಈ ವಿಡಿಯೋಗೆ ಲೈಕ್ ಬಟನ್ ಒತ್ತಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ಕೊಳ್ಳಿ, ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈಗ ನೋಡೋಣ ಯಾವ್ಯಾವ ಬ್ಯಾಂಕ್ನವರು ಕರೆದಿದ್ದಾರೆ ಅಂತ ಹೇಳಿ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಷ್ಟು ಬ್ಯಾಂಕ್ನವರಿಗೆ ಕರೆದಿದ್ದಾರೆ. ಇದನ್ನು ಇಲ್ಲಿ ಪ್ರೊಬೇಷನರಿ ಆಫೀಸರ್ಸ್ ಪೋಸ್ಟ್ಗಳಿಗೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ನೋಡಿದ್ರೆ ಜಸ್ಟ್ ಡಿಗ್ರಿ ಅಷ್ಟೇ ಬೇಕಾಗೋದು. ಎನಿ ಡಿಗ್ರಿ ಅಂತಂದರೆ BA, BSc, BCom, BBM, BCA, ಇಂಜಿನಿಯರಿಂಗ್ ಯಾವುದಾದ್ರೂ ಸರಿ, ಅವರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಿಲ್ಲ. ಅವ್ರಿಗೆ ಬೇಕಾಗೋದು ನೀವು ಆ ಪರೀಕ್ಷೆನ ಪಾಸ್ ಆಗಬೇಕು, ಅವ್ರು ಕೊಡೋವಂಥ ಟೆಸ್ಟ್ ಅಷ್ಟೇ. ಆ್ಯಂಡ್ ಯು ಕ್ಯಾನ್ ಬಿಕಮ್ ಎನ್ ಆಫೀಸರ್ ಇನ್ ಎನಿ ಆಫ್ ದೀಸ್ ಬ್ಯಾಂಕ್ಸ್. ಮತ್ತು ಕಟ್ ಆಫ್ ಡೇಟ್ ಕೂಡ ಕೊಟ್ಟಿದ್ದಾರೆ, ಅಷ್ಟರೊಳಗೆ ಡಿಗ್ರಿ ಆಗಿರಬೇಕು ಅಂತ ಹೇಳಿ. ಆಮೇಲೆ ಮಿನಿಮಮ್ ಇಯರ್ಸ್, ಮ್ಯಾಕ್ಸಿಮಮ್ ಇಯರ್ಸ್ ಅಂತ ನೋಡಿದ್ರೆ 20 ಇಯರ್ಸ್ ಮಿನಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ 30 ಅಂತ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ನೀವು ಅಡ್ವರ್ಟೈಸ್ಮೆಂಟ್ಸ್ನ ನೋಡಬೇಕಾಗತ್ತೆ ಸಂಪೂರ್ಣ. ಅದು SC STಗೆ ಹಾಗೆ ಮತ್ತೊಂದು ಮಗದೊಂದಕ್ಕೆ. ಅದರ ಎಲ್ಲಿ ಸಿಗುತ್ತೆ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಅಂತ ನಾನು ಮುಂದೆ ಹೇಳ್ತೇನೆ. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ 2 ರೀತಿಯಾಗಿರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತಿರುತ್ತೆ, ಮತ್ತೊಂದು ಮೇಯ್ನ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಆಬ್ಜೆಕ್ಟಿವ್ ಟೆಸ್ಟ್ ಮಾತ್ರ ಇರುತ್ತೆ, ಆದರೆ ಮೇಯ್ನ್ ಎಕ್ಸಾಮಲ್ಲಿ ಆಬ್ಜೆಕ್ಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ. ಅಂದರೆ ವಿವರಾತ್ಮಕವಾಗಿ ಹೇಳೋವಂಥದ್ದು, ಬರೆಯೋವಂಥದ್ದು. ಇನ್ನು ಎಕ್ಸಾಮಿನೇಷನ್ ಸೆಂಟರು ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ಇರುತ್ತೆ. ಸಾಧಾರಣವಾಗಿ ನಮ್ಮ ಕರ್ನಾಟಕಕ್ಕೆ ಬಂದಾಗ, ನೀವು ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಬೆಂಗಳೂರು, ಮೈಸೂರು ಅಂತಿದೆ. ನೀವು ಕಿತ್ತೂರು ಕರ್ನಾಟಕಕ್ಕೆ ಹೋದರೆ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಅಂತಿದೆ. ಹಾಗೆ ನೀವು ಮಲೆನಾಡು ಕರ್ನಾಟಕಕ್ಕೆ ಬಂದರೆ ದಾವಣಗೆರೆ, ಶಿವಮೊಗ್ಗ ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಹೋದರೆ ಕಲಬುರಗಿ ಇದೆ. ಹಾಗೆ ನೀವು ಕರಾವಳಿ ಕರ್ನಾಟಕದ ಕಡೆ ಹೋದರೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ಗಳಿದೆ. ಈಗ ನಿಮಗೆ ಬೇಕಾಗೋದು ಬಹಳ ಮುಖ್ಯವಾಗಿ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು ಮತ್ತು ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ಗಳು ಬೇಕಾಗತ್ತೆ. ಇದನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ನೀವು ಯೂಟ್ಯೂಬ್ ಮುಖೇನ ಈ ವಿಡಿಯೋಗೆ ಹೋಗಿದ್ರೆ, ಲಿಂಕ್ ಮುಖೇನ ಹೋಗಿದರೆ ಅಲ್ಲಿ ಈ ವಿಡಿಯೋ ಕೆಳಗಡೆ ಸಣ್ಣದಾಗಿ ಒಂದು ಪದ ಸಿಗುತ್ತೆ, ಮೋರ್ ಅಂತ. ನೀವು ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದೀರಿ ಕೂಡಲೇ ಅಪ್ಲೈ ಮಾಡಿ. ಬ್ಯಾಂಕಲ್ಲಿ ಪ್ರೊಬೇಷನರಿ ಆಫೀಸರ್ ಅಂದರೆ ಸಂಬಳ ತುಂಬಾ ಚೆನ್ನಾಗಿರುತ್ತೆ. ಎಕ್ಸಾಮಿನೇಷನ್ ಸ್ವಲ್ಪ ಕಷ್ಟ ಇರ್ಬೋದು, ಆದರೆ ನೀವು ಈಗಲಿಂದಲೇ ತಯಾರಿ ನಡೆಸಿದ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿದ್ಧ ಆಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.